ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮೊಟ್ಟೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋಣ ಅಂತ ನೋಡ್ಕೊಬರೋಣ ಬನ್ನಿ. 2 ಕಟ್ಟಾಗಷ್ಟು ಇಲ್ಲಿ ನಾನು ಕಿರಿಕಿರಿ ಸೊಪ್ಪನ್ನ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 7 ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ, ಕಾಯಿ ತುರಿನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಯಲ್ಲು, ಒಂದು ಸ್ವಲ್ಪ ಒಗ್ಗರಣೆಗೆ ಅಂತ ಸಾಸಿವೆನ ಎತ್ತಿಟ್ಕೊಂಡಿದ್ದೀನಿ. ಸ್ಟವ್ನ ಆನ್ ಮಾಡಿಕೊಂಡು ಕಡಾಯಿನ ಬಿಸಿಗೆ ಇಟ್ಕೊಂಡಾದ್ಮೇಲೆ ಅದು ಕಡೆಗೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ಲು ಅಷ್ಟೇ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆನ ಅಷ್ಟೇ ಚಿಟಪಟ ಅನ್ನಬೇಕಾದ್ರೆ ಒಣಮೆಣ್ಸಿಕಾಯಿ ಕಟ್ ಮಾಡ್ಕೊಂಡಿರೋಂತಹ ಒಣಮೆಣ್ಸಿಕಾಯಿನ ಹಾಕ್ಕೊಂಡು ಕರಿಬೇವನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗಬೇಕಿದು ಚೆನ್ನಾಗೆ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಈರುಳ್ಳಿನೂ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. ಅದಕ್ಕೆ ಅಂತಲೇ ಬೇಗ ಈರುಳ್ಳಿ ಬೇಯಲಿ ಅಂತ ಇಲ್ಲಿ 1/4 ಟೇಬಲ್ ಸ್ಪೂನಷ್ಟು ನಾನು ಸಾಲ್ಟ್ನ ಹಾಕೋತಾ ಇದ್ದೀನಿ. ಸಾಲ್ಟ್ ಹಾಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಅಂತ ಅಷ್ಟೇ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಸೊಪ್ಪನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊಪ್ಪು ನೋಡೋಕ್ಕಷ್ಟೇ ಜಾಸ್ತಿ ಕಾಣಿಸ್ತಾ ಇದೆ, ಆದರೆ ಅದು ಬೆಂದಮೇಲೆ ಕಮ್ಮಿ ಆಗಿಬಿಡುತ್ತೆ ನೋಡಿ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಚೆನ್ನಾಗಿ ತಿರುಗಿಸ್ತಾನೇ ಅದು ಸೊಪ್ಪು ಚೆನ್ನಾಗಿ ಬೇಯುತ್ತೆ. ಸೊಪ್ಪೆಲ್ಲ ಬೆಂದಮೇಲೆ ಸೊಪ್ಪಲ್ಲಿರೋ ನೀರಂಶ ಎಲ್ಲ ಬಿಟ್ಕೋತಾ ಇದೆ ನೋಡಿ. ಅದನ್ನು ಸೈಡ್ ಮಾಡಿಕೊಂಡು 7 ಮೊಟ್ಟೆನ ನಾನು ಹೊಡೆದು ಇಟ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಮಧ್ಯದಲ್ಲಿ ಯಾಕೆ ಹಾಕೋತಾ ಇದ್ದೀನಿ ಅಂದರೆ ಮೊಟ್ಟೆನ ಅದು ಚಿಕ್ಕ ಚಿಕ್ಕ ಪೀಸಸ್ ಆಗಬಾರ್ದು ಅಂತ ಅಷ್ಟೇ. ದೊಡ್ಡ ದೊಡ್ಡ ಪೀಸಸ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೊಂದು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಅದನ್ನು ನಾನಿಲ್ಲಿ ತಿರುಗಿಸ್ಕೊಳ್ತಾ ಇದ್ದೀನಿ. ತಿರುಗಿಸ್ಕೊಳ್ತಾನೆ ಇರಬೇಕು. ಮೊಟ್ಟೆನ ಹಾಕೋದ್ರಿಂದ ಅದು ಅಂಟಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅದನ್ನು ಆಗಾಗ ತಿರುಗಿಸ್ಕೊಳ್ತಾನೆ ಇರಿ. ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ಅದನ್ನು ಸೊಪ್ಪಿನ ಜೊತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ಚಾನ್ಸ್ ಅಂದರೆ ಅಂಟಿಡಿಯೋ ಥರ ಆಗ್ತಾನೆ ಇರುತ್ತೆ. ಅದನ್ನೊಂದು ಸ್ವಲ್ಪ ಆಗಾಗ ನಾವು ಕೈ ಆಡಿಸ್ತಾನೆ ಇರಬೇಕು. ಇಲ್ಲಿ ಅರ್ಧ ಕಪ್ಪಷ್ಟು ನಾನು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಕಾಯಿ ತುರಿ ಹಾಕ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಇದು ಮೊಟ್ಟೆ ಸೊಪ್ಪಿನ ಪಲ್ಯ. ನಾನು ನಿಮಗೆ ಆಪ್ಷನಲ್ ಇದನ್ನು ಬೇಕು ಅಂದರೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಚಿಕನ್ ಮಸಾಲಾನ ಹಾಕೋತಾ ಇದ್ದೀನಿ, ಒಂದು ಟೇಬಲ್ ಸ್ಪೂನಷ್ಟು, ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು. ನಿಮ್ಗೇನಾದರೂ ಈ ಮೊಟ್ಟೆ ಸೊಪ್ಪಿನ ಪಲ್ಯ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.